ಗಮನ ಸೆಳೆದ ಬೃಹತ್ ಮಾನವ ಸರಪಳಿ. ನಂಗಲಿ ಗ್ರಾಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಎಸ್ಐಆರ್ ಆಕೃತಿಯಲ್ಲಿ ಮಾನವ ಸರಪಳಿ ರಚನೆ. ಜೋರಾಗಿ ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು. ಮನೆ ಬಾಗಿಲಿಗೆ ಬರಲಿದ್ದಾರೆ ಅಧಿಕಾರಿಗಳು, ಸಹಕರಿಸಿ. ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಶುರು. ಮನೆಗೆ ಬರುವ ಅಧಿಕಾರಿಗಳಿಗೆ ಯಾವುದೇ ಅಡೆತಡೆಯಿಲ್ಲದೆ ನಿಖರ ಮಾಹಿತಿ ನೀಡಿ ಎಂದ ತಾಲೂಕು ಪಂಚಾಯಿತಿ ಇಒ ಎಂಎನ್ ಬಾಬು ಕರೆ. ಅಕ್ಟೋಬರ್ 7 ಲಾಸ್ಟ್ ಡೇಟ್. ಮತದಾರರ ಪಟ್ಟಿಗೆ ಹೊಸ ಹೆಸರು ಸೇರ್ಪಡೆ, ತಪ್ಪುಗಳ ತಿದ್ದುಪಡಿ ಹಾಗೂ ವರ್ಗಾವಣೆಗೆ ಅವಕಾಶ. ಅಕ್ಟೋಬರ್ 7ರಂದು ಅಂತಿಮ ಪಟ್ಟಿ ಪ್ರಕಟ. ಸಮಯದೊಳಗೆ ಮಾಹಿತಿ ನೀಡಲು ಇಒ ಬಾಬು ಸಲಹೆ. 18 ವರ್ಷ ತುಂಬಿದ ಯುವಜನತೆಗೆ ಪಿಡಿಒ ಕಿವಿಮಾತು. ಮತದಾನ ಪ್ರತಿಯೊಬ್ಬರ ಹಕ್ಕು. ಅದಕ್ಕೂ ಮುನ್ನ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಮುಖ್ಯ. ಯುವಕ ಯುವತಿಯರು ಕಡ್ಡಾಯವಾಗಿ ಹೆಸರು ಸೇರಿಸಲು ಪಿಡಿಒ ಅಶ್ವಥ್ ನಾರಾಯಣ್ ಮನವಿ. ವಲಸಿಗರಿಗೂ ಮಾಹಿತಿ ಮುಟ್ಟಿಸಲು ವಿದ್ಯಾರ್ಥಿಗಳಿಗೆ ಟಾಸ್ಕ್. ಕೆಲಸದ ನಿಮಿತ್ತ ದೂರದ ಊರುಗಳಿಗೆ ಹೋದವರಿಗೂ ಹಾಗೂ ಬಂಧು ಬಳಗದವರಿಗೂ ಮತದಾರರ ಪಟ್ಟಿ ಬಗ್ಗೆ ಅರಿವು ಮೂಡಿಸುವಂತೆ ವಿದ್ಯಾರ್ಥಿಗಳಿಗೆ ಪಿಡಿಒ ಅಶ್ವಥ್ ನಾರಾಯಣ್ ಸೂಚನೆ. ಜಾಗೃತಿ ಜಾಥಾದಲ್ಲಿ ಯಾರೆಲ್ಲ ಭಾಗಿ? ನರೇಗಾ ಸಹಾಯಕ ನಿರ್ದೇಶಕ ರವಿಚಂದ್ರ, ಶಾಲಾ ಕಾಲೇಜುಗಳ ಮುಖ್ಯ ಶಿಕ್ಷಕರು, ಪ್ರಾಂಶುಪಾಲರು, ಶಿಕ್ಷಕ ಸಿಬ್ಬಂದಿ ಹಾಗೂ ನೂರಾರು ವಿದ್ಯಾರ್ಥಿಗಳಿಂದ ಯಶಸ್ವಿ ಕಾರ್ಯಕ್ರಮ. ಸರ್ಕಾರದ ಚುನಾವಣಾ ಆಯೋಗದ ಆದೇಶದಂತೆ ಜೂನ್ 30ರಿಂದ ಜುಲೈ 29ರವರೆಗೂ ಸಹ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜೂನ್ 30ನೇ ತಾರೀಕಿನಿಂದ ಪ್ರತಿ ಮನೆಗೂ ಸಹ BLOಗಳು, ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ಹೆಸರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕಾಗಿ ಪ್ರತಿ ಮನೆಗೂ ಭೇಟಿ ನೀಡ್ತಾ ಇರ್ತೀರಿ. ಈ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಯಲ್ಲಿ ಪ್ರಮುಖ ಉದ್ದೇಶ ಏನಂದರೆ, ಪ್ರತಿಯೊಬ್ಬ ಪೌರನು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ಹೆಸರನ್ನು 18 ವರ್ಷಕ್ಕೆ ಮೇಲ್ಪಟ್ಟಿರತಕ್ಕಂತಹ ಪ್ರತಿಯೊಬ್ಬ ಭಾರತೀಯನೂ ಸಹ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡಿಸತಕ್ಕಂಥದ್ದು.